ಎಷ್ಟು ಯೂಸ್ ಇದೆಯೋ ಅಷ್ಟಿಗೆ ತಗೊಳ್ಳಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನನ್ನ ಹೊಸ ವಿಡಿಯೋ ಏನು ಅಂತ ತೋರಿಸ್ತೀನಿ. ಸೊ ಇಲ್ಲಿದೆ ನನ್ನ DJI Osmo Action 4 ಅಡ್ವೆಂಚರ್ ಕಾಂಬೋ. ಆಲ್ರೆಡಿ ಬಾಕ್ಸ್ ಓಪನ್ ಮಾಡಿದ್ದೀನಿ, ನಿಮ್ಗೊಂದ್ಸತಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈಗ ಮತ್ತೆ ಅನ್ಬಾಕ್ಸ್ ಮಾಡಿ. ಸೊ ಬನ್ನಿ, ಏನೇನಿದೆ ನೋಡೋಣ. ಫಸ್ಟು ಕ್ಯಾಮ್ರಾ ಬಾಕ್ಸು ಮತ್ತು ಆಕ್ಸೆಸರಿ ಕಿಟ್ಸು. ಸೊ ಅದಾದಮೇಲೆ ಒಂದು ಕ್ಯಾಮ್ರಾ ಕೇಸ್ ಇದೆ ಮತ್ತು ಮೌಂಟರ್ಸು. ಸೊ ಸ್ವಲ್ಪ ಐಟಮ್ಸ್ ಇದೆ. ಫಸ್ಟು ಕ್ಯಾಮ್ರಾ. ಲೆಟ್ಸ್ ಸಿ. ನೋಡಿ, ಇದೆ ಕ್ಯಾಮ್ರಾ. ಎಲ್ಲರೂ ಕೇಳ್ಬೋದು, 6 ಇದೆ ಆಲ್ರೆಡಿ ಆ್ಯಕ್ಷನ್ ಪ್ರೋ, ಬಟ್ ನೀನು ಯಾಕೆ 4 ತೊಗೊಂಡೆ ಅಂತ. ನನಗೆ 6 ನೀಡಿಲ್ಲ, ಅಂದರೆ ಇದರಲ್ಲಿ ಅದಕ್ಕಿಂತ ಅಡ್ವಾನ್ಸ್ಡ್ ಇದೆ. ಬಟ್ ನನಗೆ ಇಷ್ಟೇ ಸಾಕು. ಇದರಲ್ಲಿ ಏನು ಫೀಚರ್ಸ್ ಇದೆ ಆಲ್ಮೋಸ್ಟ್ ಇದು ಸಾಕು ನನಗೆ. ಯಾಕೆ ಅಂತ ನಾನು ಅಷ್ಟೇ ಯೂಸ್ ಮಾಡೋದು ಇದನ್ನು. ಸೊ ಅದರಿಂದ ನನಗೆ ಇದೇ ಸಾಕಾಗಿತ್ತು. ಆಲ್ರೆಡಿ ನನ್ನ ಹತ್ರ Hero 11 ಇತ್ತು, ಬಟ್ ಇರಲಿ ಅಂತ ಹೇಳಿ, ಸ್ವಲ್ಪ ಅಡ್ವಾನ್ಸ್ಡ್ ಇರಲಿ ಅಂತ ಹೇಳಿ DJIಗೆ ಹೋದೆ. ಸೊ ಇದಿರಲಿ, ಇದೇ ಸಾಕು ನನಗೆ. ಸೊ ಅದು ಅಲ್ಲದೆ ಪ್ರೈಸ್ ವೇರಿಯೇಷನ್ಸಲ್ಲೂ ಅದು ಆಲ್ಮೋಸ್ಟು 6 ಈಗ 60,000 ಹತ್ರ ಇದೆ. ಸೊ ಇದು 35,000. ಸೊ ಅಮೌಂಟಲ್ಲೂ ಕಡಿಮೆ ಆಗುತ್ತೆ, ಪ್ಲಸ್ ಕ್ಯಾಮ್ರಾನು ಕ್ವಾಲಿಟಿ ಎಲ್ಲನೂ ಸಾಕು. ಸೊ ನನ್ನ ಯೂಸಿಂಗ್ ಪರ್ಪಸ್ಗೆ ಇದು ಬೆಸ್ಟು. ಸೊ ಅದರಿಂದ ನೀವು ಯಾರಾದರೂ ಅಷ್ಟೇ ತೊಗೋಬೇಕು ಅಂದರೆ ಯೋಚನೆ ಮಾಡಿ ತೊಗೊಳ್ಳಿ. ನಿಮ್ಗೆ ಎಷ್ಟು ಯೂಸ್ ಇದೆಯೋ ಅಷ್ಟಿಗೆ ತೊಗೊಳ್ಳಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಆಕ್ಸೆಸರೀಸ್ ಬಾಕ್ಸ್ ಬಂದರೆ ಚಾರ್ಜಿಂಗ್ ಹಬ್ ಇದೆ. ಇದರಲ್ಲಿ ಅಟ್ ಎ ಟೈಮ್ 3 ಬ್ಯಾಟ್ರಿ ಚಾರ್ಜ್ ಆಗ್ಬೋದು, ಪ್ಲಸ್ 3 ಬ್ಯಾಟ್ರಿ ಇದೆ. ಅಡ್ವೆಂಚರ್ ಕಾಂಬೋ ತೊಗೊಂಡ್ರೆ ಇದೇ ಹೆಲ್ಪು. ಇದರಲ್ಲಿ ನಾರ್ಮಲ್ಲಾಗಿ 25,000ಗೆ ಆ್ಯಕ್ಷನ್ 4 ಕ್ಯಾಮ್ರಾ ಇದೆ. ಬಟ್ ಅದೇನು ಅಂತಂದರೆ ನಿಮ್ಗೆ 1 ಬ್ಯಾಟ್ರಿ ಬರುತ್ತೆ, 1 ಕ್ಯಾಮ್ರಾ ಬರುತ್ತೆ ಅಷ್ಟೇ, ಇನ್ನೇನು ಬರೋಲ್ಲ. ಸೊ ಅಡ್ವೆಂಚರ್ ಕಾಂಬೋ ತೊಗೊಂಡ್ರೆ ನಿಮಗೆ ಚಾರ್ಜಿಂಗ್ ಹಬ್ ಬರುತ್ತೆ, 3 ಬ್ಯಾಟ್ರಿ ಅಟ್ ಎ ಟೈಮ್ ಚಾರ್ಜ್ ಮಾಡ್ಬೋದು, 3 ಬ್ಯಾಟ್ರೀಸ್ ಇರುತ್ತೆ, ಒಂದು ಎಕ್ಸ್ಟೆನ್ಷನ್ ಸ್ಟಿಕ್ ಇರುತ್ತೆ. ಅವಾಗ ಎಲ್ಲನೂ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ನಿಮಗೆ ಇದು ಅಡ್ವೆಂಚರ್ ಕಾಂಬೋದಲ್ಲಿ ಮಾತ್ರ ಬರುತ್ತೆ, ನಾರ್ಮಲ್ ಇದರಲ್ಲಿ ಬರಲ್ಲ. ಅದು 25,000, ಇದು 10,000. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ನಾರ್ಮಲ್ ತೊಗೊಳೋದಕ್ಕಿಂತ ಅಡ್ವೆಂಚರ್ ಕಾಂಬೋ ತೊಗೊಳ್ಳಿ. ಯಾಕೆಂದರೆ ನೀವು ಫ್ಯೂಚರಲ್ಲಿ ನೀವು ತೊಗೋಬೇಕು ಅನಿಸುತ್ತೆ ಸ್ಟಿಕ್ಕು, ಬ್ಯಾಟ್ರಿ, ಚಾರ್ಜಿಂಗ್ ಹಬ್ಬು ಎಲ್ಲನೂ. ಈಗ ನೀವು ಕ್ಯಾಮ್ರಾ ಚಾರ್ಜಿಂಗ್ ತೊಗೊಂಬಿಟ್ರೆ ಡೈರೆಕ್ಟ್ ಕ್ಯಾಮ್ರಾ ಇನ್ಸರ್ಟ್ ಮಾಡೋದು, ಹೀಟ್ ಆಗೋದು ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಅದೇ ನಿಮಗೆ ಚಾರ್ಜಿಂಗ್ ಕೇಸ್ ಇದ್ದರೆ ಬೆಸ್ಟು. ಸೊ ನೀವು ಇನ್ನು ಕ್ಯಾಮ್ರಾ ತೊಗೊಂಡ್ಮೇಲೆ ಮತ್ತು ಇದು ತೊಗೊಳ್ಳೋದು ಅದೆಲ್ಲ ರಿಸ್ಕ್. ಸೊ ಒಂದೇ ಸರಿ ಅಡ್ವೆಂಚರ್ ಕಾಂಬೋ ತೊಗೊಂಡು ನಿಮಗೂ ದುಡ್ಡು ಸೇವ್ ಆಗುತ್ತೆ, ಸೊ ಐಟಮ್ ಬರುತ್ತೆ. ಅದರಿಂದ ಎಲ್ಲರೂ ಅಡ್ವೆಂಚರ್ ಕಾಂಬೋ ತೊಗೊಳಕ್ಕೆ ಪ್ರಿಫರ್ ಮಾಡ್ತೀನಿ. ಮತ್ತು ಇದ್ರದ್ದು ಫ್ಯೂಚರ್ಸ್ಗೆ ಬಂದರೆ ನಿಮಗೆ 1/1.3 ಸೆನ್ಸಾರ್ ಸ್ಟೆನಿಂಗ್, ಲೋ ಲೈಟಲ್ಲಿ ವೀಡಿಯೋ ಮಾಡ್ಬೋದು. ಲೋ ಲೈಟಲ್ಲಿ ಬೆಸ್ಟ್ ಬರುತ್ತೆ DJI ಕ್ಯಾಮ್ರಾಸು. ಮತ್ತು 10 ಬಿಟ್ D-Log M ಸಿಗುತ್ತೆ. ಆ ಸೆಟ್ಟಿಂಗ್ಸಲ್ಲಿ ನೀವು ವೀಡಿಯೋಸ್ ಮಾಡ್ಕೋಬೋದು. ಅದು ಅಲ್ಲದೆ ನಿಮಗೆ ಡ್ಯುಯಲ್ ಟಚ್ ಸ್ಕ್ರೀನ್ ಇರುತ್ತೆ, ಫ್ರಂಟ್ ಟು ಬ್ಯಾಕ್ 2 ಟಚ್ ಸ್ಕ್ರೀನ್ ಇರುತ್ತೆ. ಮತ್ತು 4K 120 FPS ಅಲ್ಲಿ ಆರಾಮಾಗಿ ಒಳ್ಳೆ ವ್ಯೂಸು, ಒಳ್ಳೆ ವೀಡಿಯೋಸ್ನ ರೆಕಾರ್ಡ್ ಮಾಡ್ಬೋದು. ಬಟ್ ಹೊಸ್ದಾಗಿ ಯಾರಾದರೂ ತೊಗೊಬೇಕು, ಹೊಸ ತೊಗೋತಾ ಇದ್ದರೆ, ಸೊ ನಿಮ್ಗೆ ಯಾವುದು ಪರ್ಪಸ್ ಇದೆ ಅದೇ ತೊಗೊಳ್ಳಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. 6 ಅಡ್ವಾನ್ಸ್ಡ್ ಇದೆ ಅಂತೇಳಿ 6 ತೊಗೊಳ್ಳೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇವಾಗ ಕ್ಯಾಮ್ರಾ ಆನ್ ಮಾಡೋಣ ಬನ್ನಿ. ಸೊ ಕ್ಯಾಮ್ರಾ ಆನ್ ಮಾಡೋಕ್ಕೆ ಬ್ಯಾಟ್ರಿ ನೋಡಿ, ಚಾರ್ಜಿಂಗ್ 3ದಲ್ಲೂ 50% ಇದೆ. ಸೊ ಯೆಲ್ಲೋ ಲೈಟ್ ಇದೆ, ರೆಡ್ ಲೈಟ್ ಇದ್ದರೆ ಬ್ಯಾಟ್ರಿ ಕಡಿಮೆ ಇದೆ ಅಂತ, ಗ್ರೀನ್ ಲೈಟ್ ಬಂದರೆ ಬ್ಯಾಟ್ರಿ ಫುಲ್ ಇದೆ ಅಂತ. ಸೊ ಬನ್ನಿ ಈಗ ಬ್ಯಾಟ್ರಿ ಚೆಕ್ ಮಾಡೋಣ, ಹಾಗೆ ಕ್ಯಾಮ್ರಾ ಆನ್ ಆಗುತ್ತಾ ಇಲ್ಲ ನೋಡೋಣ. ಸೊ ಫಸ್ಟು ನೀವು ಮೆಮೊರಿ ಕಾರ್ಡ್ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಇದು ಸೈಡಲ್ಲಿ ಲಾಕ್ಸ್ ಕೊಟ್ಟಿರ್ತಾನೆ, ಅದು ತೋರಿಸಿದೆ, ಜಸ್ಟ್ ಮೇಲಕ್ಕೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಹಿಂಗೆ ಮಾಡೋದು ಅಷ್ಟೇ, ತುಂಬ ರಿಸ್ಕ್ ಏನಿಲ್ಲ. ಆ್ಯಕ್ಚುಲಿ ನಾನು ಆಲ್ರೆಡಿ ಯೂಸ್ ಮಾಡೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಈಗ ಲೆಫ್ಟ್ ಸೈಡ್ ಪವರ್ ಬಟನ್ ಇರುತ್ತೆ, ಮೇಲೆ ಒಂದು ಬಟನ್ ಇರುತ್ತೆ, ಇದು ವಿಡಿಯೋ ರೆಕಾರ್ಡಿಂಗ್ ಆನು ಆಫ್ಗೆ, ಇದು ಪವರ್ ಆನು ಆಫು. ಸೊ ಇವಾಗ ಇಲ್ಲಿ ನೋಟಿಫಿಕೇಶನ್ ತೋರಿಸ್ತಾ ಇದೆ, ಡಿವೈಸ್ ನೇಮ್ Osmo Action 4, ಸ್ಕ್ಯಾನ್ ದಿ QR ಕೋಡ್ ಟು ಡೌನ್ಲೋಡ್ DJI Mimo ಆ್ಯಂಡ್ ಕನೆಕ್ಟ್ ಟು ದಿ ಕ್ಯಾಮ್ರಾ ಯೂನಿಟ್ ಟು ಆ್ಯಕ್ಟಿವೇಟ್ ಅಂತ. ಸೊ ಇದು ನೆಕ್ಸ್ಟ್ ನಾನು ಮಾಡ್ಕೋತೀನಿ. ಸೊ ಸದ್ಯಕ್ಕೆ ಈಗ ಇದನ್ನ ಸ್ಕಿಪ್ ಮಾಡೋಣ. ಸೊ ನೋಡಿ, ನಿಮಗೆ ಕಾಣಿಸ್ತಾ ಇರುತ್ತೆ ಫ್ರಂಟಲ್ಲಿ ಒಂದು ಸ್ಕ್ರೀನು. ಸೊ ಏನು ನಡಿ ಇದೆ ಅಂತ, ಬ್ಯಾಕಲ್ಲಿರೋ ಸ್ಕ್ರೀನ್ ನೋಡಿ ವಿಡಿಯೋ.
ಸೊ ಈ ಕ್ಯಾಮ್ರಾ ಬಗ್ಗೆ ಇಷ್ಟು. ಸೊ ಇನ್ಮೇಲೆ ವೀಡಿಯೋಸ್ ಎಲ್ಲನೂ ಸಖತ್ತಾಗಿ ಬರುತ್ತೆ. ಸೊ ಫಸ್ಟ್ ನಾನು ವೀಡಿಯೋಸ್ ಮಾಡಬೇಕು. ಆ್ಯಕ್ಚುಲಿ ಮಾಡ್ತಾಯಿದ್ದೀನಿ, ಇನ್ಸ್ಟಾಗ್ರಾಮಲ್ಲೆಲ್ಲನೂ ಇವಾಗ ಕನ್ಸಿಸ್ಟೆನ್ಸಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲೂ ಸಹ ಕನ್ಸಿಸ್ಟೆನ್ಸಾಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನನ್ನ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ, ಯೂಟ್ಯೂಬಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ಇನ್ಮೇಲೆ ಒಳ್ಳೆ ವೀಡಿಯೋಸ್ ಮಾಡೋಣ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.